ಮುಟ್ಟು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಮಾತಾಗ್ತಿದೆ. ಟೆಲಿವಿಷನ್, ಮೀಡಿಯಾ, ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಎಲ್ಲ ಕಡೆ. ಒಂದು ಕಡೆ ಮಾತಾಗ್ತಿಲ್ಲ. ಎಲ್ಲಿ ಆ್ಯಕ್ಚುಲಿ ಆ ಮಾತಾಗಬೇಕು ಅಲ್ಲಿ ಆಗ್ತಾ ಇಲ್ಲ. ಹೆಣ್ಮಕ್ಳಿಗೆ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಈ ಮುಟ್ಟಿನ ಬಗ್ಗೆ ಡಿಸ್ಕಷನ್ ಆಗಬೇಕು. ಮೈ ನೆರೆಯೋದು ಅಥವಾ ದೊಡ್ಡಾಕಿ ಅನ್ನೋದು ಬಹಳ ಫಿಸಿಯೋಲಾಜಿಕಲ್. ಪ್ರತಿಯೊಂದು ಹೆಣ್ಣಲ್ಲೂ ಆಗೋವಂಥ ಒಂದು ಫಿಸಿಯೋಲಾಜಿಕಲ್ ಚೇಂಜಸ್. ಅದರಲ್ಲಿ ಅಸೂಯೆ ಪಡೋದಾಗಲಿ ಅಥವಾ ಅದನ್ನು ಮುಚ್ಚಿಡೋದಾಗಲಿ ಭಯ ಪಡೋದಾಗಲಿ ಇಲ್ಲ. ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಬೇಕು. ಮೆನ್ಸ್ಟ್ಯೂರಲ್ ಹೈಜೀನ್, ಮೆನ್ಸ್ಟ್ಯೂರಲ್ ಹೆಲ್ತ್ ಅನ್ನೋದು ಬಹಳ ಮುಖ್ಯ ಒಂದು ಹೆಣ್ಮಗುಗೆ. ಮುಟ್ಟಂದ್ರೆ ಏನು, ಎಷ್ಟು ದಿನಕ್ಕೆ ಒಂದ್ಸಲ ಆಗಬೇಕು, ನಾರ್ಮಲ್ ಮುಟ್ಟು ಹೇಗಿರುತ್ತೆ, ಎಷ್ಟು ಫ್ಲೋ ಆಗುತ್ತೆ, ಯಾವ ರೀತಿ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಬೇಕು, ಯಾವ ರೀತಿ ಸ್ಯಾನಿಟರಿ ಪ್ಯಾಡ್ ಡಿಸ್ಪೋಸ್ ಮಾಡಬೇಕು, ಸ್ಯಾನಿಟರಿ ಪ್ಯಾಡ್ಸ್ಗೆ ಆಪ್ಷನ್ಸ್ ಏನೇನಿದೆ, ಟ್ಯಾಂಪೂನ್ಸ್ ಇದೆ, ಮೆನ್ಸ್ಟ್ರಲ್ ಕಪ್ಸ್ ಇದೆ, ಯೂಸ್ ಮಾಡ್ಬೋದಾಗಿಲ್ವಾ, ಈ ಎಲ್ಲ ಡಿಸ್ಕಷನ್ಸ್ ಆಗಬೇಕು. ಜೊತೆಗೆ ಹೆಲ್ಪ್ ಬೇಕಾದರೆ, ಅಡಿಷನಲ್ ಮಾಹಿತಿ ಬೇಕಾದರೆ ತಾಯಿ, ತಂದೆ ಜೊತೆಗೆ ಮಗಳು ಒಂದು ಗೈನಕಾಲಜಿಸ್ಟ್ನ ಮೀಟ್ ಮಾಡೋದು ಅತ್ಯಂತ ಮುಖ್ಯವಾದದ್ದು. ಸೊ ಡೋಂಟ್ ಶೈ ಅವೇ speaking about menstrual health. Be open, be confident and educate your daughter.